ಬೆಂಗಳೂರಿನಿಂದ ಮಹಾರಾಷ್ಟ್ರ ಗಡಿಗೆ ಹೊರಟ ಸಮೃದ್ಧಿ ಸೇವಾ ಸಮಿತಿಯ ಪಾದಯಾತ್ರೆ ಚಿತ್ರದುರ್ಗ ತಲುಪಿದೆ. ಇನ್ನು ಸಮೃದ್ಧಿ ಸೇವಾ ಸಮಿತಿಯ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ, ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತುಮಕೂರು ಜಿಲ್ಲೆ ಮಧುಗಿರಿ ಮೂಲದ ರಾಮಣ್ಣ ಹಾಗೂ ರಂಗಯ್ಯ ಎಂಬುವರು ಇಬ್ಬರು ಪಾದಯಾತ್ರೆ ಆರಂಭಿಸಿದ್ದು, ಈ ಒಂದು ಪಾದಯಾತ್ರೆಯಿಂದ ಮಧ್ಯಾಹ್ನ 1:30ಕ್ಕೆ ಚಿತ್ರದುರ್ಗ ನಗರ ತಲುಪಿದ್ದು, ಜಿಲ್ಲಾ ಸಮೃದ್ಧಿ ಸೇವಾ ಸಮಿತಿಯ ವತಿಯಿಂದ ಬರಮಾಡಿಕೊಳ್ಳಲಾಯಿತು. ಇನ್ನು ಬೇಡಿಕೆಗಳಾದ ಅಲೆಮಾರಿಗಳಿಗೆ ಕರ್ನಾಟಕ ಸರ್ಕಾರದಿಂದ ಆದ್ಯತೆ ನೀಡಿ ಅಲೆಮಾರಿ ಆಯೋಗ ರಚನೆ ಮಾಡಬೇಕು, ಅಲೆಮಾರಿ ಜನಾಂಗದ ವಸತಿ ರಹಿತರಿಗೆ ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಅನುದಾನದಲ್ಲಿ ಕನಿಷ್ಠ 5 ಲಕ್ಷದ ವೆಚ್ಚದಲ್ಲಿ ಮನೆ ನಿರ್ಮಿಸಿ ಕೊಡಬೇಕು, ಅಲೆಮಾರಿಗಳ ಏಳಿಗೆಗಾಗಿ ಹೆಚ್ಚಿನ ಆದ್ಯತೆ ನೀಡಿ ವಿವಿಧ ಯೋಜನೆಗಳಡಿ ನಿಗಮಗಳಿಗೆ ಅನುದಾನ ಹೆಚ್ಚಿಸಬೇಕು, ಅಲೆಮಾರಿಗಳ ಹಿಂದುಳಿದ ವರ್ಗ ಹಾಗೂ ಪರಿಶಿಷ್ಟ ಜಾತಿ ಪಟ್ಟಿಯ ಒಂದೇ ಜಾತಿಯ ಪರ್ಯಾಯ ಪದಗಳನ್ನು ಬೇರ್ಪಡಿಸಿರುವುದರಿಂದ ರಾಜ್ಯದಲ್ಲಿ ಜಾತಿ ಗೊಂದಲಗಳ ಸಮಸ್ಯೆ ಉಲ್ಬಣವಾಗುತ್ತಿದೆ. ಇನ್ನು ಇದನ್ನು ತಪ್ಪಿಸಲು ಜಾತಿ ಪ್ರಮಾಣ ಪತ್ರದ ಕುರಿತು ಪರ್ಯಾಯ ಪದಗಳನ್ನು ಒಂದು ಅಲೆಮಾರಿ ಸಮುದಾಯಗಳಿಗೆ ಪ್ರತ್ಯೇಕ ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿದ್ದು, ಪ್ರತಿದಿನ 50ರಿಂದ 40 ಕಿಲೋಮೀಟರ್ ಪಾದಯಾತ್ರೆ ಸಾಗುತ್ತಿದ್ದು, ಈ ಒಂದು ಪಾದಯಾತ್ರೆಯಿಂದ ಚಿತ್ರದುರ್ಗ ನಗರಕ್ಕೆ ಆಗಮಿಸಿ ಮುಂದೆ ಸಾಗಿದೆ. ಇನ್ನು ಈ ವೇಳೆ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರಾದ BH ಮಂಜುನಾಥ್ ಹಾಗೂ ಸದಸ್ಯರು ಹಾಜರಿದ್ದರು. ಅಣ್ಣ ಚಂದ್ರಣ್ಣ